ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ 2026ರ ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ. ಮೊದಲನೇದಾಗಿ ಪ್ರಮುಖ ಗ್ರಹಗಳ ಸ್ಥಿತಿಯನ್ನು ನಾವು ಗಮನಿಸುವಂಥದ್ದಾದರೆ, ಗುರುಗ್ರಹ ಜನವರಿಯಿಂದ ಮೇವರೆಗೂ ವೃಷಭ ರಾಶಿಯಲ್ಲಿ ಅಂದರೆ 7ನೇ ಭಾವದಲ್ಲಿ ಗೋಚರ ಆಗ್ತಾನೆ. ಇದರಿಂದಾಗಿ ಇಲ್ಲಿ ನಿಮಗೆ ಗುರುವಿನ ಈ ಗೋಚರ ನಿಮ್ಮ ದಾಂಪತ್ಯ ಜೀವನದಲ್ಲಿ ಉತ್ತಮವಾದಂತಹ ಬಾಂಡಿಂಗನ್ನು ನಿಮ್ಮ ಪಾರ್ಟ್ನರ್ನ ಜೊತೆ ಕೊಡುತ್ತೆ ಅಂತಲೇ ಹೇಳ್ಬೋದು. ದಾಂಪತ್ಯ ಜೀವನದಲ್ಲಿ ನೀವು ಸುಖವನ್ನು ಅನುಭವಿಸ್ತೀರಾ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ವಿವಾಹಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಇಲ್ಲಿ ನಿಮಗೆ ಗುರುವಿನ ಗೋಚಾರ ಉತ್ತಮವಾದಂತಹ ಪ್ರಪೋಸಲ್ಸ್ಗಳನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಮೇಯ ನಂತರ ಮಿಥುನ ರಾಶಿಯಲ್ಲಿ ಅಂದರೆ 8ನೇ ಭಾವದಲ್ಲಿ ಗೋಚರ ಆಗುತ್ತೆ. ಇದರಿಂದಾಗಿ ಇಲ್ಲಿ ನಿಮಗೆ ಆಕಸ್ಮಿಕ ಧನ ಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪಿತ್ರಾರ್ಜಿತ ಆಸ್ತಿಗಳು ಸಹಿತ ನಿಮಗೆ ಇಲ್ಲಿ ಮೇಯ ನಂತರ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸಂಶೋಧನೆ ಅಥವಾ ಗುಪ್ತ ವಿದ್ಯೆಗಳನ್ನೇನಾದ್ರು ಕಲಿತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ನಿಮಗಿಲ್ಲಿ ಗುರುವಿನ ಈ ಗೋಚಾರ ಇದಕ್ಕೆ ಹೆಚ್ಚು ಸಪೋರ್ಟನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಆಯುಷ್ಯದಲ್ಲಿ ವೃದ್ಧಿಯನ್ನು ಸಹಿತ ಗುರುವಿನ ಈ ಗೋಚಾರ ನಿಮಗೆ ಮೇಯ ನಂತರ ನೀಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಶನಿಯ ಗೋಚಾರವನ್ನು ನಾವು ನೋಡುವಂಥದ್ದಾದರೆ ಈ ಇಡೀ ಪೂರ್ತಿ ವರ್ಷ ಮೀನ ರಾಶಿಯಲ್ಲಿ ಅಂದರೆ 5ನೇ ಭಾವದಲ್ಲಿ ಗೋಚರ ಆಗ್ತಾನೆ. ಸಂತಾನಕ್ಕೆ ಸಂಬಂಧಿಸಿದಂತೆ ಉತ್ತಮವಾದಂತಹ ಫಲವನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಸಂತಾನವಾಗುವಂತಹ ಯೋಗವು ಸಹಿತ ನಿಮಗೆ ಇಲ್ಲಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಪ್ರೇಮ ಕ್ಷೇತ್ರದಲ್ಲಿ ನಿಮಗೆ ಉತ್ತಮವಾದಂತಹ ಒಳ್ಳೆಯ ಬದಲಾವಣೆಗಳು, ಉತ್ತಮವಾದಂತಹ ಚೇಂಜಸ್ಗಳನ್ನ ನೀವು ಇಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ನೋಡ್ತೀರಾ ಅಂತಲೇ ಹೇಳ್ಬೋದು. ಏನು ರಾಹು ಮತ್ತು ಕೇತುವಿನ ಗೋಚರವನ್ನು ನಾವು ಗಮನಿಸುವಂಥದ್ದಾದರೆ, ರಾಹು ಮೀನ ರಾಶಿಯಲ್ಲಿ ಅಂದರೆ 5ನೇ ಭಾವದಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿ ಅಂದರೆ 11ನೇ ಭಾವದಲ್ಲಿ ಗೋಚರ ಆಗುತ್ತೆ. ಇದರಿಂದಾಗಿ ಇಲ್ಲಿ ನಿಮಗೆ ನಿಮ್ಮ ಸೃಜನಶೀಲತೆ ಅಂತ ಹೇಳಿದ್ರೆ ನಿಮ್ಮ ಕ್ರಿಯೇಟಿವಿಟಿಯಲ್ಲಿ ಒಂದು ಹೆಚ್ಚು ಹುರುಪು ಬರುತ್ತೆ ಅಂತಲೇ ಹೇಳ್ಬೋದು. ಉತ್ತಮವಾದಂತಹ ಕ್ರಿಯೇಟಿವ್ ಥಾಟ್ಸ್ಗಳು ನಿಮ್ಮ ಮೈಂಡ್ಗೆ ಬರುತ್ತೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ನಿಮಗೆ ಆದಾಯದಲ್ಲಿ ಸ್ವಲ್ಪ ಏರಿಳಿತಗಳನ್ನು ರಾಹು ಮತ್ತು ಕೇತುವಿನ ಗೋಚಾರ ನಿಮಗೆ ನೀಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾವು ವೃತ್ತಿ ಮತ್ತು ವ್ಯಾಪಾರ ರಂಗವನ್ನು ನೋಡುವಂಥದ್ದಾದರೆ, ವೃತ್ತಿ ಮತ್ತು ವ್ಯಾಪಾರ ಈ ಎರಡೂ ರಂಗದಲ್ಲಿ ನಿಮಗಿದು ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ. ಸಂಶೋಧನೆ, ಆರ್ಥಿಕತೆ, ಗಣಿಗಾರಿಕೆ, ಗುಪ್ತ ಬ್ಯಾಂಕಿಂಗ್ಗೆ ಸಂಬಂಧಿಸಿದಂತಹ ಕ್ಷೇತ್ರಗಳಲ್ಲೇನಾದ್ರು ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅತಿ ದೊಡ್ಡ ಯಶಸ್ಸನ್ನು ನಿಮಗೆ ಈ ವರ್ಷ ನೋಡ್ತೀರಾ ನೀವು ಈ ವಿಭಾಗದಲ್ಲಿ ಅಂತಲೇ ಹೇಳ್ಬೋದು. ಆದರೆ ಮೇಯ ನಂತರ ಇನ್ನೂ ಅತ್ಯುತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ವಿಭಾಗಗಳಲ್ಲಿ ನಿಮಗೆ ಪದೋನ್ನತಿಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇದಲ್ಲದೆ ವಿದೇಶದಿಂದಲೂ ಸಹಿತ ನಿಮಗೆ ಇಲ್ಲಿ ಉತ್ತಮವಾದಂತಹ ಆಪರ್ಚುನಿಟೀಸ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಹೊಸ ವ್ಯಾಪಾರಗಳನ್ನೇನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಸಹಿತ ಮೇಯ ನಂತರ ನಿಮಗಿಲ್ಲಿ ಅತ್ಯುತ್ತಮವಾದಂತಹ ಟೈಮ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ದೃಷ್ಟಿಕೋನದಿಂದ ನಾವು ಗಮನಿಸುವಂಥದ್ದಾದರೆ ಈ ವರ್ಷ ನಿಮಗೆ ಧನ ವೃದ್ಧಿಯಾಗುವಂತಹ ಯೋಗ ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಆಕಸ್ಮಿಕವಾಗುವಂತಹ ಧನ ಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಲಾಟ್ರಿ ಆಗಿರ್ಬೋದು ಅಥವಾ ಬೋನಸ್ ಆಗಿರ್ಬೋದು, ಇಂತಹ ಆಕಸ್ಮಿಕ ಧನ ಲಾಭವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸಾಲ ಮಾಡಿಕೊಂಡಿದ್ರೆ ಸಾಲವನ್ನು ಸಹಿತ ಕಂಪ್ಲೀಟಾಗಿ ತೀರಿಸುವಂತಹ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದ್ರು ಹೂಡಿಕೆಗಳೇನಾದ್ರು ಮಾಡಿದರೆ ಆಸ್ತಿ, ಷೇರು, ಚಿನ್ನದ ಮೇಲೆ ಈ ವರ್ಷ ನಿಮಗೆ ಲಾಭದಾಯಕವಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ವರ್ಷಾಂತ್ಯದಲ್ಲೂ ಸಹಿತ ನೀವಿಲ್ಲಿ ಉಳಿತಾಯ ಮಾಡೋಕ್ಕೆ ಉತ್ತಮವಾದಂತಹ ಸಮಯ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪ್ರೇಮ ಜೀವನವನ್ನು ನಾವು ನೋಡುವಂಥದ್ದಾದರೆ, ಪ್ರೇಮಿಗಳಿಗೆ, ಅವಿವಾಹಿತರಿಗೆ ಜನವರಿಯಿಂದ ಹಿಡಿದು ಮೇವರೆಗೂ ಅತ್ಯುತ್ತಮವಾದಂತಹ ವಿವಾಹದ ಯೋಗವಿದೆ ಅಂತಲೇ ಹೇಳ್ಬೋದು. ಉತ್ತಮವಾದಂತಹ ಪ್ರಪೋಸಲ್ಸ್ಗಳು ನಿಮಗೆ ಇಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ದಾಂಪತ್ಯ ಜೀವನದಲ್ಲೂ ಅಷ್ಟೇ ಉತ್ತಮವಾದಂತಹ ಆಳವಾದಂತಹ ಬಾಂಧವ್ಯವನ್ನು ನೀವು ನಿಮ್ಮ ಪಾರ್ಟ್ನರ್ನ ಜೊತೆ ಹೊಂದ್ತೀರಾ ಅಂತಲೇ ಹೇಳ್ಬೋದು. ಇದಲ್ಲದೆ ಇಲ್ಲಿ ನಿಮಗೆ ಎಮೋಷನ್ಸ್ಗಳು ನಿಮ್ಮ ಪಾರ್ಟ್ನರ್ನ ಜೊತೆ ಈ ವರ್ಷ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸಂತಾನ ಪ್ರಾಪ್ತಿಗೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಮೇಯ ನಂತರ ನಿಮಗಿಲ್ಲಿ ಉತ್ತಮವಾದಂತಹ ಸಮಯವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಚಾರವನ್ನು ನಾವು ಗಮನಿಸುವಂಥದ್ದಾದರೆ, ಮೊದಲ 6 ತಿಂಗಳು ನೀವೇನಾದರೂ ಗರ್ಭಿಣಿಯಾಗಿದ್ದರೆ ಅತ್ಯಂತ ಹೆಚ್ಚು ಗಮನವನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ಮೂತ್ರಕೋಶ ಮತ್ತು ರಕ್ತಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ನಿಮ್ಮನ್ನು ಕಾಡ್ಬೋದು ಅಂತಲೇ ಹೇಳ್ಬೋದು. ಆದರೆ ಮೇಯ ನಂತರ ಆರೋಗ್ಯ ನಿಮಗೆ ಬಹಳವಾಗಿ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಯೋಗ, ಧ್ಯಾನವನ್ನು ಮಾಡುವಂಥದ್ದು ಸಹಿತ ನಿಮಗಿಲ್ಲಿ ನಿಮ್ಮ ಆರೋಗ್ಯದ ದೃಷ್ಟಿಕೋನದಿಂದ ಉತ್ತಮವಾದಂತಹ ಸಪೋರ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು.
ಇನ್ನು ಶಿಕ್ಷಣ ಕ್ಷೇತ್ರವನ್ನು ನಾವು ಗಮನಿಸುವಂತಾದರೆ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ. ಸಂಶೋಧನೆ, ವೈದ್ಯಕೀಯ, ಇಂಜಿನಿಯರಿಂಗ್ಗಳಿಗೆ ಸಂಬಂಧಿಸಿದಂತೆ ಮತ್ತು ಗುಪ್ತ ಜ್ಞಾನಕ್ಕೆ ಸಂಬಂಧಿಸಿದಂತೆ ಈ ವರ್ಷ ನೀವು ಇಲ್ಲಿ ಅತ್ಯುತ್ತಮವಾದಂತಹ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದ್ತೀರಾ ಅಂತಲೇ ಹೇಳ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಾದ್ರು ಕೂತ್ಕೊಳ್ತಾ ಇದ್ದೀರಾ ಅಂತ ಹೇಳೋದು ಸಹಿತ ದೊಡ್ಡ ಯಶಸ್ಸನ್ನು ನೀವು ಈ ವರ್ಷ ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಚಾರಕ್ಕೆ ಬರುವಂಥದ್ದಾದರೆ ಮಂಗಳವಾರಗಳಂದು ಹನುಮಂತನಿಗೆ ಸಿಂಧೂರವನ್ನು ಅರ್ಪಿಸುವಂಥದ್ದು ಸಹಿತ ನಿಮಗಿಲ್ಲಿ ಉತ್ತಮ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಹನುಮಾನ್ ಚಾಲೀಸದ ಪಠಣೆಯನ್ನು ಮಂಗಳವಾರದಂದು ಮಾಡುವಂಥದ್ದು ಸಹಿತ ನಿಮಗಿಲ್ಲಿ ಉತ್ತಮ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೆಂಪು ಚಂದನ, ಕೆಂಪು ಬಟ್ಟೆಗಳು ಮತ್ತು ಗೋಧಿಯನ್ನು ಮಂಗಳವಾರದಂದು ದಾನ ಮಾಡುವಂಥದ್ದು ಸಹಿತ ನಿಮಗಿಲ್ಲಿ ಉತ್ತಮವಾದಂತಹ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ಈ ವರ್ಷ ಕೆಂಪು ವಸ್ತ್ರಗಳು ಅಂದರೆ ಕೆಂಪು ಬಣ್ಣಕ್ಕೆ ಸಂಬಂಧಿಸಿದಂತಹ ವಸ್ತ್ರಗಳನ್ನು ನೀವು ಹಾಕೋದ್ರಿಂದಾಗಿ, ಅದು ಮಂಗಳವಾರ ಹಾಕೋದ್ರಿಂದಾಗಿ ಇಲ್ಲಿ ಸ್ವಲ್ಪ ನಿಮಗೆ ಲಕ್ ಫ್ಯಾಕ್ಟರ್ ಸಪೋರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಂಗಳನ ಬೀಜ ಮಂತ್ರವನ್ನು ಪಠಿಸುವಂಥದ್ದು 108 ಬಾರಿ ದಿನಾಲು ನಿಮಗಿಲ್ಲಿ ಉತ್ತಮ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಾಡೆ ಸಾತಿಯ ಪರಿಹಾರಕ್ಕಾಗಿ ಎಳ್ಳೆಣ್ಣೆಯನ್ನು ದಾನ ಮಾಡೋದರಿಂದಾಗಿ ಇಲ್ಲಿ ನಿಮಗೆ ಉತ್ತಮ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಮೃತ್ಯುಂಜಯ ಜಪವನ್ನು ಮಾಡುವಂಥದ್ದು ಸಹಿತ ನಿಮಗಿಲ್ಲಿ ಉತ್ತಮ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನೋಡುವಂಥದ್ದಾದರೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಅತ್ಯುತ್ತಮವಾದಂತಹ ಮತ್ತು ಪರಿವರ್ತನಾತ್ಮಕವಾದಂತಹ ವರ್ಷವಾಗಿರುತ್ತೆ ಅಂತ ಹೇಳ್ಬೋದು. ಮೊದಲಾರ್ಧದಲ್ಲಿ ಸ್ವಲ್ಪ ಒತ್ತಡ ಮತ್ತು ಖರ್ಚುಗಳು ಇದ್ದರೂ ಸಹಿತ ಮೇಯ ನಂತರ ಗುರುವಿನ ಅನುಗ್ರಹ ನಿಮಗೆ ಅತ್ಯುತ್ತಮವಾಗಿರುತ್ತೆ. ಎಸ್ಪೆಷಲಿ ಆರ್ಥಿಕ ಮೂಲಗಳು ನಿಮಗಿಲ್ಲಿ ಹೆಚ್ಚಾಗುತ್ತೆ. ವೃತ್ತಿಯಲ್ಲಿ ಬೆಳವಣಿಗೆಯನ್ನು ನೀವು ಹೊಂದ್ತೀರಾ. ಕೌಟುಂಬಿಕ ವಿಚಾರಗಳಲ್ಲೂ ಅಷ್ಟೇ ನಿಮಗಿಲ್ಲಿ ಹೆಚ್ಚು ಸಂತೋಷಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಶನಿಯ ಸಾಡೆ ಸಾತಿಯ ಕೊನೆಯ ಹಂತದಲ್ಲಿರೋದ್ರಿಂದಾಗಿ ಬಹಳಷ್ಟು ಕಷ್ಟಗಳು ಶಾಶ್ವತವಾಗಿ ನಿಮಗಿಲ್ಲಿ ದೂರ ಆಗ್ತಾ ಬರ್ತವೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ವೃಶ್ಚಿಕ ರಾಶಿಯವರ 2026 ವರ್ಷ ಭವಿಷ್ಯ.